ಚಾಮುಂಡೇಶ್ವರಿ ಪಾಲಯ ಮಾಂ ಚಾಮುಂಡೇಶ್ವರಿ ಪಾಲಯ ಮಾಂ ಅಂಬಾ ಚಾಮುಂಡೇಶ್ವರಿ ಪಾಲಯ ಮಾಂ ಅಂಬಾ ಚಾಮುಂಡೇಶ್ವರಿ ಪಾಲಯ ಮಾಂ ಕೃಪಾ ಕರೆ ಶಂಕರೇ ಕೃಪಾ ಕರೆ ಶಂಕರೇ ಚಾಮುಂಡೇಶ್ವರಿ ಪಾಲಯ ಮಾಂ. ಶ್ರಿತಜನ ಪಾಲಿನಿ ಮಹಾಬಲ ತ್ರಿವಸೇನಿ ಮಹಿಷಾಸುರಮರ್ದಿನಿಯೇ ವಾಚಾಮಗೋಚರ ಮಹಿಮ ವಿರಾಜಿತೆ ವಾಚಾಮಗೋಚರ ಮಹಿಮ ವಿರಾಜಿತೆ ವರ ಗುಣ ಭರಿತೆ ವಾಕ್ಪತಿ ಮುಖ ಸುರ ವಂದಿತೆ ವಾಸುದೇವ ಸಹಜಾತೆ ವಾಕ್ಪತಿ ಮುಖ ಸುರ ವಂದಿತೆ ವಸುದೇವ ಸಹಜಾತೆ ಚಾಮುಂಡೇಶ್ವರಿ ಪಾಲಯ ಮಾಂ. ನಿಭವದನೆ ರಾಜೀವಲೋಚನೆ ರಾಕನಿಶಾಕರ ಸನ್ನಿಭವದನೆ ರಾಜೀವಲೋಚನೆ ರಮಣೀಯ ಕುಂದರನೆ ರಕ್ಷಿತ ಭೂವರನೆ ಮಣಿರಸ ಸದನೆ ಚಾಮುಂಡೇಶ್ವರಿ ಪಾಲಯ ಮಾಂ ಅಂಬಾ ಚಾಮುಂಡೇಶ್ವರಿ ಪಾಲಯ ಮಾಂ. ಮೂಕವಾಕ್ ಪ್ರಧಾನ ವಿಖ್ಯಾತೆ ಮೂಕವಾಕ್ ಪ್ರಧಾನ ವಿಖ್ಯಾತೆ ಶ್ರೀಕರ ಮುನಿಜನನುತ ಸುಪ್ರೀತೆ ಮುನಿಜನನುತ ಸುಪ್ರೀತೆ ಶ್ರೀಕರ ತಾರಕ ಮಂತ್ರ ಪೋಷಿತ ಚಿತ್ತೆ ಸದಾ ನಮಸ್ತೆ ಚಿತ್ತೆ ಸದಾ ನಮಸ್ತೆ ಚಿತ್ತೆ ಸದಾ ನಮಸ್ತೆ ಚಾಮುಂಡೇಶ್ವರಿ ಪಾಲಯ ಮಾಂ ಅಂಬಾ ಚಾಮುಂಡೇಶ್ವರಿ ಪಾಲಯ ಮಾಂ ಪಾಲಯ ಮಾಂ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ನಲ ಅಣು ಓಂಕಾರ ಬ್ರಹ್ಮಾಂಡದ ಆದಿ ಮಧ್ಯದ ಅಂತ್ಯದ ವ್ಯಾಪ್ತಕ್ಕೆ ಸಚ್ಚಿದಾನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಓಂ ಶ್ರೀ ಪರಮಗುರುಭ್ಯೋ ನಮಃ. ಮಂಗಮನುಜನ ಬುದ್ಧಿಯನ್ನು ತಿದ್ದುವಂತಹ ಅನೇಕ ಆಯುಧಗಳನ್ನು ಹೊಂದಿರುವಂತಹ ಅಥರ್ವಣ ವೇದವನ್ನು ಸಮೀಕರಿಸಿಕೊಂಡಿರತಕ್ಕಂತಹ ಪೀಠ ಅದು ಉಜ್ಜಯಿನಿ ವಿಜಯದಾಯಿನಿ. ಕಾರಣ ಯಾಕೆ ಅಂತಂದರೆ ಉಜ್ಜಯಿನಿಯಲ್ಲಿ ಇರುವಂತಹ ಜ್ಯೋತಿರ್ಲಿಂಗ ಮೂಲ ಮಹಾಕಾಲ. ಆ ಮಹಾಕಾಲನು ಭೈರವನಾಗಿದ್ದಾನೆ, ತಂತ್ರಶಾಸ್ತ್ರಕ್ಕೆ ಮೂಲಜನಾಗಿದ್ದಾನೆ, ಕಪಾಲಿಕ ಮತದ ಮೂಲ ಕೇಂದ್ರವಾಗಿದೆ. ಅಲ್ಲಿ ಉತ್ಪನ್ನವಾದ ಧಾರುಕ ಎಂಬ ಗಣನಾಥನ ಮೂಲ ರೂಪವೇ
ಒಟು ಕ್ಷೇತ್ರದ ಸಿದ್ದೇಶ್ವರ ಲಿಂಗದಲ್ಲಿ ಆವಿರ್ಭಾವಗೊಂಡಿರತಕ್ಕಂತಹ ಮರುಳ ಸಿದ್ದೇಶ್ವರರು. ಆತನಿಗೆ ಮರುಳಂಕ, ಮರುಳಯ್ಯ, ಮಳ್ಳಯ್ಯ, ಮಳ್ಳಪ್ಪ, ಮರುಳ ಅನೇಕ ಪ್ರೀತಿ ಹೆಸರುಗಳಿಂದ ಕರೆದಿದ್ದಾರೆ. ಅಂತಹ ಯಾವ ಉಜ್ಜಯಿನಿಯ ಪೀಠದ ಮೂಲ ಪುರುಷನಾದ ಗುರುವಾದ ಶ್ರೀ 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 1008 ಜಗದ್ಗುರು ಮರುಳ ಸಿದ್ದೇಶ್ವರನ ಪರಮ ತತ್ವ ಸ್ವರೂಪಕ್ಕೆ ಭಕ್ತಿ ಪ್ರಣಾಮಗಳನ್ನು ಅರ್ಪಣೆಯನ್ನು ಮಾಡುತ್ತಾ, ಪುರಾಣದ ಒಡೆಯರಾಗಿರುವ ಶ್ರೀ 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 1108ನೇ ಜಗದ್ಗುರು ಅವ್ರ ಸಂಖ್ಯೆ 107ನೇದವರು ಶ್ರೀ 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 ಚನ್ನಬಸವಾರ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು 108ನೇದವರು. ಈ 108 ಅಂದರೆ ಅಷ್ಟೋತ್ತರ. ಅಷ್ಟೋತ್ತರ ಅಂದ್ರೆ 100 ಇದು ಏನು ವಿಶೇಷ ಅಂತಂದ್ರೆ, ಮಂತ್ರಗಳ ಜ್ಯೋತಿರ್ವರ್ಷಕ್ಕೆ ಅಳತೆಯನ್ನು ಮಾಡಿದರೆ ಭೂಮಿಯಿಂದ ಚಂದ್ರ 108 ಜ್ಯೋತಿರ್ವರ್ಷ ಅದಾನ. ಚಂದ್ರನಿಂದ ಸೂರ್ಯನವರೆಗೆ ಅಳತೆ ಮಾಡಿದರೆ 1008 ಚಂದ್ರನಿಂದ ಸೂರ್ಯ ಇದ್ದಾನೆ. ಜ್ಯೋತಿರ್ವರ್ಷ ಅಳತೆ ಇದೆ. ಅದಕ್ಕೊಂದು ನಾವು ಹೇಗೆ ಮಂತ್ರವನ್ನು 108 ಮಂತ್ರಗಳನ್ನು ಅನ್ನುವಾಗ ಅನ್ನತಿರ್ತವೆಯೋ, ಒಂದೊಂದು ಮೆಟ್ಟಲು ಏರ್ತಾ ಚಂದ್ರಲೋಕ, ನಂತರ ಸೂರ್ಯಲೋಕ, ಆಮೇಲೆ ಈ ಭೌಗೋಳಶಾಸ್ತ್ರದ ಪ್ರಕಾರ ದೇವನಿರುವ ಕಡೆಗೆ ಎಡೆಗೆ ನಮ್ಮ ಧ್ವನಿ ಹೋಗುತ್ತೆ. ಅದಕ್ಕೆ ಮಂತ್ರಗಳನ್ನು ಮಂತ್ರದಾಷ್ಟ್ರಾರರು ಸ್ವರವೆತ್ತಿ ಪ್ಲಿತ್, ಅನುಪ್ಲಿತ್, ಹ್ರಸ್ವ, ದೀರ್ಘ ಈ ಸ್ವರಗಳಲ್ಲಿ ಅನ್ನುತ್ತಿರ್ತಾರೆ. ಅಂತಹ 1008 ಶ್ರೀ 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 107ನೇಯ ಜಗದ್ಗುರುಗಳು ಶ್ರೀ ಚನ್ನಬಸವಾರ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು. ಅವರು ತುಂಬುರಗುದ್ದಿಯವರು, ಕುಷ್ಟಗಿ ತಾಲೂಕು, ಯಲಬುರ್ಗಿ ಜಿಲ್ಲೆ ಅವರು. ಇನ್ನು ನಂತರದ ನಮ್ಮ ಈ ಕಥಾನಾಯಕರಾಗಿ ಆಗಮಿಸಿರ್ತಕ್ಕಂಥ ಮಹಾತ್ಮರಾದ ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರರಾದ ಶ್ರೀ 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 ಸಿದ್ಧಲಿಂಗ ಶಿವಾಚಾರ್ಯ ಭಗವತ್ಪಾದಂಗಳವರು 108ನೇದವರು. ಬಹಳಷ್ಟು ಲೀಲಾಮಯ ಶಿವನೇ ತಾನಾಗಿ, ತಾನೇ ಶಿವನಾಗಿ, ಅಂಗವೇ ಲಿಂಗವಾಗಿ, ಲಿಂಗವೇ ಅಂಗವಾಗಿ, ಅಂಗಸ್ಥಲವು ಲಿಂಗಸ್ಥಲವು ಭೇದವಿಲ್ಲವಾಗಿ, ಸಿದ್ಧಿಗೆ ಅಂತ್ಯವಿಲ್ಲದಾಗಿ, ಅಂತ್ಯವೇ ಸಿದ್ಧಿಯಾಗಿ ಇರತಕ್ಕಂತಹ ಮಹನೀಯರು ಯಾರು ಅಂತ ಕೇಳಿದರೆ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರು. ತಾಯಿ ತಂದೆಯರೇ, ಮುದ್ದು ಮಕ್ಕಳೇ, ಗುರುಗಳಾದವರಿಗೆ ಏನಿರಬೇಕು ಅಂದರೆ ವಿರಕ್ತಿ ಬಲಿಯಲಿಬೇಕು. ಇಷ್ಟೇ ಸಾಕು. ಗುರುಗಳಾದವರಿಗೆ ವಿರಕ್ತಿ ಬಲಿಯಲಿಬೇಕು. ಮತ್ತು ಜನರ ಪೂರ ಆಂಗಿಕ ಪರಿಚಯವಿಲ್ಲದಿರಬೇಕು. ಮನಸ್ಸಿನ ಹರಿಯ ಬಿಟ್ಟಿರಬೇಕು. ಬರುವ ನಿದ್ರೆ ತಡೆಯಲಿಬೇಕು. ಹಿರಿದ ಅಸನವನ್ನು ಬಿಟ್ಟಿರಬೇಕು. ಶ್ರೀಮದ್ ಚಿದಾನಂದ ಅವಧೂತರು ಜೀವನ್ಮುಕ್ತಿಯಲ್ಲಿ ಜೀವನ್ಮುಕ್ತನಾದ ವಿರಾಗಿಯ ಬಗ್ಗೆ ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಮುಕ್ತ ಅಂತಂದ್ರೆ ಯಾವುದರಿಂದ ಮುಕ್ತನಾಗ್ತಾನೆ ಮನುಷ್ಯ ಅಂತ ಕೇಳಿದರೆ, ಶರೀರ ಬಾಧೆ ಪಡಿಸುವಂಥವುಗಳೇನದಾವ ಅವುಗಳಿಂದ ದೂರ ಇದ್ದು ತಪವ ಮಾಡಬೇಕಾಗಿದೆ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡೆ ಸುಗುಣ ದೊಡನಿ ತಿಳಿದು ನೋಡಿ ನಿಂದು ತ್ರಿವಿಧ ಕರ್ಣದಲ್ಲಿ, ಒಂದು ಕರ್ಣ ಅಲ್ಲ ತ್ರಿವಿಧ ಕರ್ಣದಲ್ಲಿ
ನೋಡಿ ನಿಂದು ತ್ರಿವಿಧ ಕರಣದಲ್ಲಿ ಮಾಡಲಿಲ್ಲವೇ ತಪವ, ತಪಸ್ಸು ಮಾಡಬೇಕಾಗಿದೆ. ಆ ತಪಸ್ಸಿನಿಂದ ಮನಸ್ಸು ವಿಷಯಾಸಕ್ತವಾಗಿರೋದು ವಿಷಯ ಮುಕ್ತವಾಗುತ್ತೆ. ವಿಷಯ ಮುಕ್ತವಾಗಬೇಕಾದರೆ ಅದಕ್ಕೆ ಕೆಲವೊಂದು ಸಾಧನಗಳು ಬೇಕಾಗ್ತವೆ. ಗುರು ಭಜನೆ, ಸುಕರ್ಮ ವೃತ್ತಿ, ಗುರುವಿನ ಭಜನಾ, ಸುಕರ್ಮದ ವೃತ್ತಿ, ಹರನ ಪೂಜೆ, ಶರಣರ ಸೇವೆ, ಇದೊಂದು ಲಿಸ್ಟ್ ಕೊಡ್ತಾರೆ. ಪರಮ ಸಾತ್ವಿಕಗಳೆಂಟು ನೆರೆದು ನೆಲೆಸೇ ತನುವಿನಲ್ಲಿ ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ. ಅಂಥ ತಪಸ್ಸು ಮಾಡಿರ್ತಕ್ಕಂಥವರು ಸಿದ್ಧಲಿಂಗ ಶಿವಾಚಾರ್ಯರು. ಪೀಠದಲ್ಲಿ ಬಹಳ ಚಿಕ್ಕ ವಯ, 16 ವಯಸ್ಸಿನಲ್ಲಿ ಪೀಠಕ್ಕೆ ಏರಿದಂಥವರು ಒಬ್ಬರು ಶಂಕರಾಚಾರ್ಯರು ಮತ್ತು ಉಜ್ಜಯಿನಿ ಪೀಠದ ಶ್ರೀಮದ್ ಉಜ್ಜಯಿನೀಶ್ ಮಾಸನಾದೀಶ್ವರ ಸಿದ್ಧಲಿಂಗ ಶಿವಾಚಾರ್ಯರು. ಎಷ್ಟು ಯೋಗ ಇರಬೇಕು, ಸನ್ಯಾಸತ್ವ ಹಾಗೆ ಬಲ್ತಿರಬೇಕು, ಸಾಮಾನ್ಯವಲ್ಲ. ಸನ್ಯಾಸ ಬುದ್ಧ ಶ್ರಾವಸ್ತಿ ನಗರದೊಳಗೆ ಪ್ರವಚನಾರಂಭ ಮಾಡಿದ. ದೊಡ್ಡ ಬಯಲ, ಆ ಬಯಲ ತುಂಬ ಜನ ಶಾಂತರಾಗಿ ಕೇಳ್ತಾ ಇದ್ದಾರೆ. ಎಷ್ಟೋ ಜನ. ಆ ಊರಲ್ಲಿ ಒಬ್ಬ ವೇಶ್ಯೆ, ಬಹಳ ಸುಂದರಿ, ಅಪ್ರತಿಮ ಚಲುವೆ, ಸುಂದರವಾದ ಕೂದಲದ ನೀಳ ರಾಶಿ, ದಂತ ಪಂಕ್ತಿ, ಮೋಹಿನಿಯೋ ಇವಳು ಎನ್ನುವ ಹಾಗೆ ಇರತಕ್ಕಂತಹ ವೇಶ್ಯೆ. 3-4 ದಿನವಾಯಿತೇ ಗೆಳತಿ, ದಾಸಿಯೇ, ನನ್ನ ಮನೆಗೆ ಒಬ್ಬರು ಬರ್ತಾ ಇಲ್ಲ, ಯಾಕೆ? ಎಲ್ಲ ಈ ಊರಲ್ಲಿ ಜನ ಎಲ್ಲಿ ಹೋಗಿದ್ದಾರೆ, ನೋಡಿಕೊಂಡು ಬಾ ಅಂತ ಹೇಳಿದಾಗ, ಅಮ್ಮ ನೋಡ್ಕೊಂಡು ಬರ್ತೇನೆ ಅಂತಂದು ಆ ದಾಸಿ ಊರ ಮನೆಯ ಬಾಗಿಲುಗಳನ್ನೆಲ್ಲವನ್ನು ನೋಡಿ ಹುಡುಕಾಡಿದಳು. ಒಬ್ಬ ಮನುಷ್ಯನಾಗಲಿ, ಒಂದು ಸಣ್ಣ ಕೂಸಾಗಲಿ, ಒಂದು ಹೆಣ್ಣು ಮಗಳಾಗಲಿ ಯಾರ್ಯಾರೂ ಮನೆಯಲ್ಲಿ ಇಲ್ಲ. ಎಲ್ಲರೂ ಬಾಗಿಲವನ್ನು ಹಾಗೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಏನಿದು, ಜನ ಎಲ್ಲಿ ಹೋಗ್ಯಾರ, ಯಾವ ಕಡೆ ಇದ್ದಾರೆ ಅಂತ ಚಿಂತನೆ ಮಾಡ್ತಾ ಹೆಣ್ಮಗಳು ಕಡೆಗೆ ಒಬ್ರು ಹೋಗ್ತಿದ್ರು. ಅವ್ರ ಜೋಡಿ ಹೋಗಿ ಆ ಬುದ್ಧ ನಡೆಸಿದ ಈ ವಿಶಾಲ ಬಯಲು ಹೆಂಗೈತೆ, ಆಮ್ರ ತೋಟ, ಆ ತೋಟದೊಳಗೆ ಆ ಜನರ ಮಧ್ಯ ರಾಜರು, ಮಹಾರಾಜರು, ಮಂತ್ರಿಗಳು, ತಂತ್ರಿಗಳು, ಕಾರ್ಯಭಾರಿಗಳು ಎಲ್ಲರೂ ಸಾದಾ ಹಾಸಿಲ್ಲ. ನಿಮಗೆಲ್ಲ ಹಾಸಿಲ್ಲ, ಸುಮ್ಮನೆ ಕುಂತಾರ. ಬುದ್ಧನ ಶಾಂತ ಕಳೆಯಿಂದ ಬೆಳದಿಂಗಳಂತೆ ಬರುವ ಪ್ರತಿಯೊಂದು ಮಾತನ್ನು ಕೇಳ್ತಾ ಇದ್ದಾರೆ. ರಾಜ ರಾಜನೆಂಬುದನ್ನೇ ಮರೆತು ಬಿಟ್ಟಿದ್ದಾನೆ. ಎಲ್ಲರೂ ತಮ್ಮನ್ನು ತಾವು ಮರೆತು ಕೇಳುವಾಗ ಈ ದಾಸಿ ಹೋಗಿ ಹೇಳಬೇಕಂತ ಬಂದಕ್ಕೆ ಪ್ರವಚನ ಮುಗಿಯೋತನೂ ಅಲ್ಲೇ ಕುಂತ್ಬಿಟ್ಲು. ಆಕಿನೂ ಎದ್ದು ಹೋಗಲಿಲ್ಲ. ಮುಗಿಯಿತು. ಮುಗಿದ ಮೇಲೆ ಎಲ್ಲರೂ ಎದ್ದು ಹೋದ ಮೇಲೆ ಈಕೆ ಮನೆಗೆ ಹೋಗಿ, ಅಮ್ಮ ಏನಾನಂದವೇ, ಆ ಆನಂದದ ಮುಂದೆ ಈ ಜೀವನ ನಶ್ವರ, ಯಾರು ಬರೋಂಗಿಲ್ಲ ಇನ್ನು ನಮ್ಮ ಮನೆಗೆ. ಎಲ್ಲರೂ ಅಲ್ಲಿ ಹೋಗ್ಯಾರ, ಬುದ್ಧನ ಪ್ರವಚನ ಕೇಳಿಕ್ ಹೋಗ್ಯಾರ. ಬುದ್ಧ ಅಂತಾವೇನಂದಕ್ಕೆ, ಅವ ಏನು ತಗೊಂಡು ಬಂದಿಲ್ಲ. ಕರಡಿ ಆಡಿಸೋರು ಕರಡಿ ತರ್ತಾರೆ, ಹಾವು ಆಡಿಸೋರು ಹಾವು ತರ್ತಾರೆ, ಬುಡುಬುಡಿಕೆಯರು ಬುಡುಬುಡಿಕೆ ತರ್ತಾರೆ. ಆದರೆ ಅವ ಏನೂ ತಂದಿಲ್ಲ, ತಾವನ್ನ ಬಂದಾನ. ಆದರೆ ಅವನು ನೋಡೋದಕ್ಕೆ
ಅವನ ಮಾತು ಕೇಳೋದಕ್ಕೆ, ಅವನ ಕಣ್ಣಿನ ತೇಜವನ್ನು ಬೆಳೆದುಣ್ಣುವುದಕ್ಕೆ ಬಹಳ ಜನ ಸೇರ್ಯಾರ. ಯಾಕೆ ಗೊತ್ತಿಲ್ಲ. ಎಂಥವಿದ್ದರೂ ಅಲ್ಲಿ ನಾನೆಂಬುವನಿದ್ದನು, ಅವನನ್ನು ಹೊಡೆದು ನನ್ನ ಕಡೆ ಎಳ್ಕೊಂಡು ಬರ್ತೀನಿ ನೋಡು ಅಂತ ವೇಶ್ಯಾಮಣಿ ಮೊದಲೇ ಸುಂದರಿ, ಸುಂದರಿಗೆ ಕಳೆ ಕಟ್ಟುವ ಹಾಗೆ ಆಭರಣಗಳನ್ನು ಧರಿಸ್ಯಾಳ. ಬಂಗಾರದ ಆಭರಣಗಳು ಮನೆಯಲ್ಲಿ ಎಷ್ಟದ ಅಷ್ಟು ಹಾಕ್ಕೊಂಡಾಳ. ವಜ್ರ ಮತ್ತು ಎಲ್ಲವೂ ಟಂಕಿಸಿದ ಆಭರಣಗಳನ್ನು ಹಾಕ್ಕೊಂಡು ಬಂದು ಅಲ್ಲಿ ನೋಡಿದ್ಲು. ಹಿಂದೆ ಪಾಳೆ ಎತ್ತಕ್ಕಿದು ಕುಂತ್ಲು. ಇವೆಲ್ಲ ವಜ್ಜನ್ ಸಾಕತ್ತು. ಹೊಸು ಬಡ ಬಡ ತೆಗೆದ್ಲು. ಕೈವಸ್ತ್ರ ತಂದಿದ್ಲು, ಒಂದೊಂದಾದ್ರಾಗ ಹಾಕಿದ್ಲು. ಕಿವ್ಯಾನು ಬಿಚ್ಚಿದ್ಲು, ಮೂಗಿನಂದು ತೆಗೆದ್ಲು. ಎಲ್ಲ ಒಂದು ಬಿಡದೆ ಗುಂಜಿ ಆಭರಣವು ಬಿಡದೆ ಗಂಟು ಕಟ್ಟಿ ಶರಣು ಶರಣಾರ್ಥಿ ಅಂತ ಬುದ್ಧನಿಗೆ ಆ ಗಂಟಲ್ಲೇ ಬಿಟ್ಟು ಎದ್ದು ಹೋಗ್ಬಿಟ್ಲು. ಎಲ್ಲರೂ ಎದ್ದು ಹೋದ್ಮೇಲೆ ಆನಂದ ಬುದ್ಧಿ ಅಲ್ಲಿ ಯಾರೋ ಪಾಪ ಏನೋ ಬಿಟ್ಟು ಹೋಗ್ಯಾರ, ಅದನ್ನು ಯಾರದೈತಿ ಮುಟ್ಟೇಶ್ವರಿ ಈ ಊರನ ಮಂದಿದು. ಶ್ರಾವಸ್ತಿ ನಗರದ ತುಂಬ ಆನಂದ ಅವನ ಇನ್ನೊಬ್ಬ ಗೆಳೆಯ ಮನೆ ಬಾಗಿಲು ಮುಂದೆ ಬಂದು, ಇದು ನಿಮ್ದನ್ರಿ? ನಮ್ದಲ್ಲ ಅದು. ಅಲ್ಲ ಇದ್ರಾಗ ಬಂಗಾರ ಐತಿ. ನಮ್ದಲ್ಲ, ತೊಗೊಂಡು ಹೋಗು. ಯಾರ ನಮ್ಮ ಮನೆಗೆ ಬಂಗಾರ ಐತೆ ಅಂತ ಬಂದ್ರೆ ಬಾ ತಮ್ಮ ಅಂತೀವಿ ನಾವು. ಅಲ್ಲಿ ಒಬ್ಬರು ಅದನ್ನು ತಗೊಂಡು ಬಾ ಒಳಗನ್ನವಲ್ರು. ಕೊನೆಗೆ ಊರ ಹೊರಗೆ ಹಳ್ಳದ ಎತ್ತರದ ದಂಡೆಯ ಮೇಲೆ ಆ ವೇಶ್ಯೆಯ ಮನೆಯ ಬಾಗಿಲಿಗೆ ಗಂಟು ತಂದು, ಅಮ್ಮ ಇದು ನಿನ್ನದೇನೆ ಅಂತಂದಾಗ, ಅದು ನನ್ನದಲ್ಲ, ಅಲ್ಲಿ ಯಾವಾಗ ಬಿಟ್ಟು ಬಂದಿನಲ್ಲ ಆವಾಗ ನಂದಲ್ಲ, ಹೋಗು ಅಂದ್ಬಿಟ್ಲಕ್ಕಿ. ನೀವು ಅದನ್ನು ಬುದ್ಧನ ಹತ್ರನ ಇದ್ದು ಎಷ್ಟು ದಿವಸ ಎದ್ದು ಇದನ್ನು ಹಿಡ್ಕೊಳ್ಳಾಕರ ಹೆಂಗೆ ಮನಸ್ಸು ಬಂತು ನಿಮ್ಗೆ? ಇದು ನನ್ನದಲ್ಲ, ತಗೊಂಡು ಹೋಗು ಅಂದ್ರೆ ವಿರಕ್ತಿ ಎಷ್ಟು ಬಲತಿರಬೇಕು. ಸಿದ್ಧಲಿಂಗ ಶಿವಾಚಾರ್ಯನಿಗೆ ಉದ್ಬೋಧವಾಗಿ ವೈರಾಗ್ಯವನ್ನು ಗಟ್ಟಿ ಮಾಡ್ತಾ ಇದ್ದಾರೆ ಗುರುಗಳು. ಮನುಷ್ಯ ಕೆಡುವುದು ತನುವಿನಲ್ಲಿ, ಮನದಲ್ಲಿ, ಧನದಲ್ಲಿ, ಹೆಣ್ಣಿನಲ್ಲಿ, ಮಣ್ಣಿನಲ್ಲಿಯೂ ಹೊನ್ನಿನಲ್ಲಿ. ಇವು ತ್ರಿಕರಣಗಳು ಶುದ್ಧವಾಗಬೇಕು ಅಂದ್ರೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಸ್ವಚ್ಛ ಇರಬೇಕು. ಈ ಬುದ್ಧಿಯ 4 ಪದರುಗಳನ್ನು ತಿದ್ದೋದಕ್ಕೆ ಗೊಂಡಬಾಳದ ಬಸವಲಿಂಗ ಶಾಸ್ತ್ರಿಗಳು, ಉದ್ಧಾಮ ಪಂಡಿತರು, ಪುರುಷ ಸೂಕ್ತ, ಬ್ರಹ್ಮ ಸೂತ್ರ, ಭಗವದ್ಗೀತೆ, ಉಪನಿಷತ್ತೆಂಬ ಪ್ರಸ್ಥಾನತ್ರಯಗಳನ್ನು, 108 ಉಪನಿಷತ್ತುಗಳನ್ನು, ವೀರಶೈವ ತತ್ವಕ್ಕನೇ ಸಂಬಂಧಪಟ್ಟ 28 ಶೈವಾಗಮಗಳನ್ನು, ಇವನ್ನೆಲ್ಲ ಕಲಿತಂಥ ಉದ್ಧಾಮ ಪಂಡಿತರು ಬೇರೆ, ಮುದ್ದಾಮ ಪಂಡಿತರು ಬೇರೆ. ಮುದ್ದಾಮ ಪಂಡಿತರಂದ್ರೆ ಕಲ್ಯಾಕ್ ಹೋಗಿ ಅದು ಅನ್ನಕ್ಕೆ ಬರಲಾರ್ದವರಿಗೆ ಮುದ್ದಾಮ ಪಂಡಿತರಂತಾರೆ. ಮುದ್ದಾಮ ಪಂಡಿತರು ಆಗೋದು ಅವ್ರದೊಂದು ಶಬ್ದ ಇವ್ರದೊಂದು ಶಬ್ದ ಬರೆಯೋದು. ಆದರೆ ಉದ್ಧಾಮ ಪಂಡಿತ ಅಂತಂದ್ರೆ ವೀಣೆ ನೊಯ್ಯನೇ ಬಾರಿಸುತ್ತದಂತೆ ಸರಸ್ವತಿ. ಅಂತಹ ಉದ್ದಾಮ ಪಂಡಿತರಾಗಿರುವ ಗೊಂಡಬಾಳದ ಗುರು ಬಸವಲಿಂಗ ಶಾಸ್ತ್ರಿಗಳು, ಬಸವಲಿಂಗಪ್ಪ ಶಾಸ್ತ್ರಿಗಳು ಕಲಿಸ್ತಾ ಇದ್ದಾರೆ. ಕೇಳುವತ್ಸ ವೈರಾಗ್ಯ ಅಂದರೆ ಹೆಂಗಿರ್ತೈತಿ ಅಂತ ಜನಕ ಮಹಾರಾಜನ ಆಸ್ಥಾನಕ್ಕ ವ್ಯಾಸ, ಭಗವಾನ ವೇದವ್ಯಾಸ ತನ್ನ ಮಗನ ಕರ್ಕೊಂಡು ಬರಾಕತ್ತಾನ. ಬರುವಾಗ ದಾರಿಯಲ್ಲಿ ತಂಗಿ ದ್ರೌಪದಿ ಅವರು ಸಹೋದರಿಯರು ಗೆಳತಿಯರೆಲ್ಲರೂ ಕೂಡಿ ನೀರಿನೊಳಗೆ ಈಸಾಟ ಆಡಾಕತ್ತಾರ, ಈಸ್ತಾ ಇದ್ದಾರೆ, ಜಲಕ್ರೀಡೆ ಮಾಡ್ತಾ ಇದ್ದಾರೆ. ಆವಾಗ ಮುಂದೆ ಬರುವಂತಹ ಶುಕ ಹೆಂಗಿದ್ದ ಅಂದ್ರೆ, ಹೆಂಗ ಹುಟ್ಟಿದ್ನೋ ಹಂಗೆ ಬಟ್ಟೆ ಎಂದು ತೊಟ್ಕೊಂಡಿಲ್ಲ. ಶುಕ ಮಹರ್ಷಿ ಬರೀ ಬೆತ್ತಲೆ ನೀರಲ್ಲಿ ಇಳಿದು ಜಳಕ ಮಾಡುವಂತಹ ಸ್ತ್ರೀಯರಾದ ದ್ರೌಪದ ಮೊದಲಾದ ಸ್ತ್ರೀಯರು ಬರೀ ಬೆತ್ತಲೆಯೇ ಸ್ನಾನವನ್ನು ಮಾಡ್ತಾ ಇದ್ದಾರೆ. ಅವರು ನಾವು ಬೆತ್ತಲದೀವಿ ಅಂತ ಅನ್ಕೊಂಡಿಲ್ಲ,
ಅವ ಬಂದವನು ಬೆತ್ತಲ ಅಂತ ತಿಳ್ಕೊಳ್ಳಿಲ್ಲ. ಹೋಗಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಒಳ್ಳೆ ಬಂದು ನೀರಾಗಿ ಇಳಿದ್ರು. ಅವ ಮುಂದಕ್ಕೆ ಹೋದ. ಮುಂದಕ್ಕೆ ಹೋಗಿಂದ ಹಿಂದೆ ಮುದುಕ ಬಂದ. ಯಾರು? ಅವರಪ್ಪ ವ್ಯಾಸ. ವ್ಯಾಸನ ನೋಡಿ ಎಲ್ಲರೂ ಮುದುಕ್ ಬಂತು ಅಂತ ತಪ್ಪಲವೋ ತಡಿಯೋ ಮೈ ಮುಚ್ಕೊಳ್ಳಾಕತ್ತಾರ. ಇದನ್ನು ಗಮನಿಸಿದ 18 ಪುರಾಣ ಬರೆದ ವೇದವ್ಯಾಸರು ಕೇಳ್ತಾ ಇದ್ದಾರೆ, ಅಮ್ಮ ಕೃಷ್ಣ ಸಹೋದರಿ, ಭಗವಾನ್ ಶ್ರೀಹರಿಯ ತಂಗಿ ದ್ರೌಪದಾದೇವಿ, ನೀನು ನನ್ನ ಮಗನು ಹದಿಹರೆಯದವನು, ಯೌವನದ ತರಂಗದಲ್ಲಿ ತುರುಗುವವನು, ಅಂಥವನು ಮುಂದೆ ಹೋಗುವಾಗ ಎಲ್ಲರೂ ನೀವು ಬೆತ್ತಲ ಇದ್ರಿ, ಅವನು ಬೆತ್ತಲ ಇದ್ದ, ಹಿಂಗ್ಯಾಕೆ ಹೋದ್ವಿ ಅಂತ ನಿಮಗೆ ಅನಿಸ್ಲಿಲ್ಲ? ಮೈಯ ತುಂಬ ಅರಿವಿನಿಂದ ಹುಟ್ಟ ನನಗೆ ನೋಡಿ ಯಾಕೆ ಸರಿದ್ರಿ, ಮೈ ಮುಚ್ಕೊಳ್ಳಾಕತ್ತೀರಿ ಅಂತಂದಾಗ, ಯಜ್ಜ ವೇದವ್ಯಾಸರೇ, ನಿಮ್ಮ ಮನಸ್ಸಿನ ಮೂಲೆಯ ಕೋಣೆಯಲ್ಲಿಯೂ ಕತ್ತಲಡಗಿದೆ. ಹೆಣ್ಣಿನ ಬಣ್ಣದ ತಿಣ್ಣವ ತಿಳಿಯಬೇಕೆಂಬುವ ಹುಣ್ಣು ಇನ್ನೂ ಮಾದಿಲ್ಲ ನಿಮಗೆ. ನಿಮ್ಮಲ್ಲಿ ವಿರತಿ ಬಲತಿಲ್ಲ. ಆ ನಿನ್ನ ಮಗ ಶುಕನಿಗೆ ಹೆಣ್ಯವಾದ ಅಂತ ಗೊತ್ತಿಲ್ಲ, ಗಂಡ್ಯವಾದಂತ ಗೊತ್ತಿಲ್ಲಪ್ಪ ಅಂತ ಮಾಮ. ಇದು ವೈರಾಗ್ಯ. ಸಿದ್ಧಲಿಂಗೇಶ ಇಂಥದ್ದನ್ನು ಕಲಿಬೇಕು. ಬುದ್ಧಿ ಶಾಸ್ತ್ರಿಗಳೇ. ಮತ್ತೆ ಆ ವೇದವ್ಯಾಸನ ಮಗನಾದ ಈ ಶುಕನು ಹೋದನೆ. ಇವನು ವಾದ ಮಾಡ್ತಾ ಇಲ್ಲೇ ನಿಂತ ತಮ್ಮ ಅವನ ಅರಮನೆಗೆ ಹೋದ. ಮಿಥಿಲಾ ನಗರದ ಅರಸ ಜನಕ ಮಹಾರಾಜ ಹಿಂಗ ಸಿಂಹಾಸನ ಕುಂತಾನ. ಹದಿಹರೆಯದ ಹೆಣ್ಣು ಮಕ್ಕಳು ತಮ್ಮ ಎದೆಯಿಂದ ಮೈ ಒತ್ತಾಕತ್ತಾರ ಅವನಿಗೆ. ಇತ್ತ ನೋಡೆ ಮಂತ್ರಿಮಂಡಲ, ಇತ್ತ ನೋಡೆ ಋಷಿ ಮಂಡಲ. ಈ ಕಡೆ ಶಾಸ್ತ್ರ ಕೇಳ್ತಾರ, ಈ ಕಡೆ ದೇಶ ನಡೆಸುವ ಶಾಸನ ಕೇಳ್ತಾರ. ಇಲ್ಲಿ ಶಾಸ್ತ್ರ, ಇಲ್ಲಿ ಶಾಸನ, ಇಲ್ಲಿ ಮ್ಯಾಲೆ ಮೈ ಒತ್ತುವ ಸುಖ. ಇದನ್ನ ಅವ ಬಾಗಲ್ದಾಗ ಕಾಲಿಟ್ಟು ಶುಕ ನೋಡಿದ್ನಲ್ಲ. ವೈರಾಗ್ಯ ಅಂದ್ರೆ ಹೆಂಗಿರ್ತೈತಿ ಅಂತ ಕೇಳಾಕ ಇವನ ಕಡೆ ಬಂದೆಲ್ಲೋ ಮಾರಾಯ. ಹೋಗಿ ಇಂಥವನ ಕಡೆ ಸಿಗತೈತಿ. ಅದು ಇನ್ನು ನಮ್ಮ ಅಪ್ಪನ ತಾಕ ಸಿಕ್ಕಿತ್ತು, ಇದು ಸಿಗಲ್ಲ ಅಂತಂದು ಹೊರಳಿ ಹೋಗುವಾಗ, ನೆಲು ಅಪ್ಪಣೆ ಕಟ್ಟು ಅವನಿಗೆ ಕಂಬಕ್ಕೆ ಅಂತ ರಾಜಾಜ್ಞೆ ಮಾಡಿದರು ಜನಕನು. ಆಗ ಶುಕನನ್ನು ಇದು ಕಟ್ಟಿ ಹಾಕಿದ್ರು. ನಾನೇನು ತಪ್ಪು ಮಾಡಿದೆ? ಬರುವುದು ನಿನ್ನ ಮನಸ್ಸಾದರೆ ರಾಜದ ಅಂಗಳದಲ್ಲಿ, ರಾಜಭವನದಲ್ಲಿ ತಿರುಗಿ ಹೋಗುವುದು ನಿನ್ನ ಐಸತ್ತಲ್ಲವೋ? ಆಯಿತು, ಕಟ್ಟಿದ್ರು. ದೂತನಿಗೇನೋ ಕಿವಿಯಲ್ಲಿ ಹೇಳಿದ ನಂತರ ಯಾವ ಸೀಸನ್ ಐತಿ ಎಲ್ಲ ಹಣ್ಣಿನ ರಸಗಳನ್ನು, ಎಲ್ಲ ರೀತಿಯ ಹೋಳಿಗೆಗಳನ್ನು, ಎಲ್ಲ ಕಜ್ಜಾಯಗಳನ್ನು ದೊಡ್ಡದೊಂದು ಟೇಬಲ್ ಮೇಲಿಟ್ಟು ಆ ಋಷಿಯ ಕಟ್ಟು ಬಿಚ್ಚಿ ಕರೆದು ತಂದು ಆಸನದಲ್ಲಿ ಕೂಡಿಸಿ, ಋಷಿವರ್ಯ, ಆತಿಥ್ಯವನ್ನು ಸ್ವೀಕರಿಸದೆ ಹೋಗುವುದು ಅಪರಾಧ, ಕ್ಷಮಿಸಬೇಕು. ನಾವು ಯಾವುದೋ ಕಾರಣದಲ್ಲಿದ್ದೆವು, ಆದರೆ ನಮ್ಮ ಆತಿಥ್ಯಕ್ಕಾಗಿ ತಾವು ಊಟವನ್ನು ಮಾಡಬೇಕು ಅಂತ ಜನಕ ಮಹಾರಾಜ ಕಾಲು ಮುಗಿದ ಶುಕನಿಗೆ. ಹಿಂಗೇನು ಎಲ್ಲ ಪ್ರೀತಿಯ ಅನೇಕ ಭೋಜನಗಳನ್ನು ನೋಡಿ ತುತ್ತು ಎತ್ತಬೇಕು ಅನ್ನುವಾಗ ಸ್ವಲ್ಪ ನಿಲ್ಲು. ಯಾಕ್ರಿ? ಮ್ಯಾಲೆ ಅತಿ ತೆಳುವಾದ ರೇಷ್ಮೆಯ ದಾರದಿಂದ ಚೂಪಾದ ಖಡ್ಗ ಇಳೆಬಿಟ್ಟಿದ್ದ. ಉಣ್ಣಾಕೊಂತ ತಲೆ ಮೇಲೆ ಇಳೆಬಿಟ್ಟಿದ್ದ. ಜೋಪಾನ ಎಳೆ ಹರಿದು ಖಡ್ಗ ಬಿದ್ದರೆ ನಿನ್ನ ಸೀಳುತ್ತದೆ. ಅವಾಗ ಉಣಬೇಕಂತಾನ ಮೇಲೆ ಖಡ್ಗ, ಇದನ್ನು ನೋಡಿ ಜನಕ ಹೇಳಿದ, ಹುಚ್ಚ, ಎಲ್ಲಿ ನೀನಿದ್ದರೂ ಅಲ್ಲಿ ನೀನಲ್ಲವೆಂದು ಇರವು. ಉಣುವಲ್ಲಿ, ಉಡುವಲ್ಲಿ, ತೊಡುವಲ್ಲಿ, ಮಾಡುವಲ್ಲಿ ನೀನು ಇಲ್ಲವೆಂದರೆ ಮಾತ್ರ ವೈರಾಗ್ಯ. ಹದಿಹರೆಯದ ಹೆಣ್ಣುಗಳು ಎದೆಯಿಂದ ಮೈ ಒತ್ತಿದರೂ ಅಲ್ಲಿ ನಾನಿಲ್ಲ, ಅದು ನನಗೆ ಸಂಬಂಧವಿಲ್ಲ.
ಮಂತ್ರಿ ಮಂಡಲದವರು ರಾಜ್ಯದ ಶಾಸನಾಂಗ ಶಾಸಕ ಕೇಳಿದರೆ ಅದು ಹೇಳಿದರು ಅದು ನಾನಲ್ಲ, ಶಾಸ್ತ್ರ ಸಾರವನ್ನು ಹೇಳುತ್ತಿದ್ದವನು ನಾನಲ್ಲ, ನಾನಾರೆಂಬುದು ನಾನಲ್ಲ, ನಾನಾರೆಂಬುದು ನಾನಲ್ಲ, ನಾನಾರೆಂಬುದು ನಾನಲ್ಲ, ಈ ಮನುಷ್ಯ ಜನ್ಮವು ನಾನಲ್ಲ, ನಾರಾಯಣ ವರಬ್ರಹ್ಮ ಸದಾಶಿವ ನಾಮರೂಪವು ನಾನಲ್ಲ, ನಾನಾರೆಂಬುದು ನಾನಲ್ಲ, ಮನುಷ್ಯ ಜನ್ಮವು ನಾನಲ್ಲ, ನಾನಲ್ಲ. ಇಲ್ಲಿ ಸಿದ್ಧಲಿಂಗನಿಗೆ ಗುರುದೇವ ವೈರಾಗ್ಯಮೇ ತತ್, ವೈರಾಗ್ಯ ಹೆಂಗಿರಬೇಕು ಅಂತಂತಂದ್ರೆ ಎಲ್ಲದರಲ್ಲಿಯೂ ನಾನಿಲ್ಲ ನೀನು ಎಂಬುದನ್ನೇ ತಿಳಿಯುವಂತಹದ್ದೇ ಮಹತ್ತರದಾಗಿದೆ ಅಂತ ಹೇಳ್ತಾ ಇರುವಾಗ ಪಟ್ಟಗಟ್ಟಿಕೊಂಡಿರ್ತಕ್ಕಂಥ ಮಹಾತ್ಮರಾಗಿರುವ ಶ್ರೀಮದ್ ಉಜ್ಜಯಿನಿ ಸಿಂಹಾಸನಾಧೀಶ್ವರರಾಗಿ 108ನೆಯ ವಿಭುವಾಗಿ ಬಹಳ ತೇಜಸ್ವಿಯಾಗಿ ಶಿವನೇ ತಾನಾಗಿರ್ತಕ್ಕಂತಹ ಪ್ರಭುವನ್ನು ಕೊಟ್ಟೂರಿನ ಜನ ಮೆರವಣಿಗೆ ಮಾಡಬೇಕು, ಅಜ್ಜವರನ್ನ ಅಡ್ಡಪಲ್ಲಕ್ಕಿಯಲ್ಲಿ ಕೂಡ್ರಿಸಿ ನಮ್ಮ ಊರಲ್ಲಿ ಅವ್ರನ್ನ ಕರೆಸಿ ಊರನ್ನು ಪವಿತ್ರಗೊಳಿಸಬೇಕು ಅಂತ ತಿಳ್ಕೊಂಡು ವೈರಾಗ್ಯದ ಗಟ್ಟಿಯಾಗಿರುವ ಸಿದ್ಧಲಿಂಗೇಶ್ವರನಲ್ಲಿಗೆ ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಪೂಜ್ಯರ ಪಾದದಲ್ಲಿ ಕೊಟ್ಟೂರಿನ ಸದ್ಭಕ್ತರ ಭಿನ್ನ ತಾವುಗಳು ನಮ್ಮ ಊರಿಗೆ ಆಗಮಿಸಿ ನಮ್ಮೆಲ್ಲರನ್ನು ಉದ್ಧರಿಸಬೇಕು ಅಂತಂದಾಗ ಅಲ್ಲಿ ಈ ಸಿದ್ಧಲಿಂಗೇಶ 16 ವರ್ಷದವನು ಅಂತ ತಿಳಿದು ವಿರೂಪಾಕ್ಷ ಶಾಸ್ತ್ರಿಗಳು ಅಂತ ಒಬ್ರು ಇರ್ತಾರೆ, ಅವರಿಗೆ ಸ್ಥಿರಪಟ್ಟ ಇವರಿಗೆ ಚರಪಟ್ಟವನ್ನು ಮಾಡಿರ್ತಾರೆ, ಅವರಿಗೆ ಇದು ಗುಪ್ತವಾಗಿಟ್ಟಿರ್ತಾರೆ. ಆದರೆ ಮಠದಲ್ಲಿ ಉಜ್ಜಯಿನಿ ಪೀಠದಲ್ಲಿದ್ದುಕೊಂಡು ಅದನ್ನೆಲ್ಲವನ್ನು ನೋಡಬೇಕಾದರೆ, ಎಲ್ಲ ಕಡೆಯಲ್ಲಿ ತಿರುಗಾಡಿ ಭಕ್ತರನ್ನು ಉದ್ಧರಿಸಬೇಕಾದರೆ ಸಿದ್ಧಲಿಂಗ ಚರಪಟ್ಟಾಧಿಕಾರ, ಸ್ಥಿರಪಟ್ಟಾಧಿಕಾರ ಅಂದರೆ ವಿರೂಪಾಕ್ಷ ಶಾಸ್ತ್ರಿಗಳಂತ ಇರುವಂತಹ ಒಬ್ಬರಿಗೆ ಅವರಿಗೂ ಕೂಡ ಪಟ್ಟಾಧಿಕಾರವನ್ನು ಹೊಂದಿರತಕ್ಕಂತಹ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಚನ್ನಬಸವಾರಾಧ್ಯ ಅಂತ ಹೆಸರಿಟ್ಟು ಅವ್ರಿಗೂ ಜಗದ್ಗುರು ಪಟ್ಟವನ್ನು ಕೊಟ್ಟು ಇವರಿಗೂ ಜಗದ್ಗುರು ಪಟ್ಟವನ್ನು ಕೊಟ್ಟು ಹಳೆಯ ಜಗದ್ಗುರುಗಳು ಯಾವುದೂ ಗೋಜು ಬೇಡ ಅಂತ ಸಾದ ಉಳಿದಿರ್ತಾರೆ. ಇದು ನಿರ್ಲಿಪ್ತತೆ. ವೈರಾಗ್ಯ ಅಂದರೆ ಹೇಗಿರ್ತದೆ ಅಂತಂದರೆ, ನಾಲಿಗೆ ಬಾಯೊಳಗೆ ಇದ್ದರು ಈಗ ಕೈ ತುಪ್ಪ ಉಣ್ಣೋ ಮುಂದೆ ಕೈ ಜಿಗಿಟಾಗ್ತದೆ, ಜಿಡ್ಡಾಗ್ತದೆ, ತಾಟು ಜಿಡ್ಡಾಗ್ತದೆ, ಉಂಡ ಕೈ ಜಿಗಿಟಾಗ್ತದೆ. ಇವೆಲ್ಲವೂ ತಾಟು ಬಟ್ಲ ಕೈ ಸಾಬೂನು ಹಚ್ಚಿ ತೊಳ್ಕೊಂತೀವಿ. ಉಂಡ ನಾಲಿಗೆಗೇನಾದರೂ ಸಾಬೂನು ಹಚ್ಚಿ ಎಂದರೆ ತಿಕ್ಕಿದ್ದು ಉಂಟೆ ಸಾಧ್ಯವಿಲ್ಲ. ನಾಲಿಗೆ ಏನು ತಿಂದರೂ ಮೈಗೆ ಆ ಕಲೆಯನ್ನು ಹಚ್ಕೊಂಡಿಲ್ವೋ ಹಾಗೆ ಸನ್ಯಾಸಿಗಳಾಗಿರ್ತಕ್ಕಂಥವರು ಕೂಡ ಜಗದ ಜಂಜಾಟದಲ್ಲಿ ಇದ್ದರೂ ಕುಂಬಾರ ಹುಳುವಿನಂತೆ ಇರಬೇಕು ಎಂಬುದನ್ನು ಕಲಿತ ಸಿದ್ಧಲಿಂಗ. ಹೀಗಿರ್ತಕ್ಕಂತಹ ನಿರ್ಲಿಪ್ತತೆ ಇಲ್ಲಿ ಯಾರನ್ನು ಮೆರೆಸಬೇಕು? ಕೊಟ್ಟೂರವರಿಗೆ ಚಿಂತೆವಂತೆ ಇದು. ಈ ಕ್ಲಿಷ್ಟಗಳು ಮಠಮಾನ್ಯಗಳಲ್ಲಿ ಅಲ್ಲ, ಸಂಸಾರದಲ್ಲಿ ಅಲ್ಲ, ಪ್ರಪಂಚದವು ತುಂಬೆಲ್ಲವೂ ಯಾರು ಮಾಡಿಟ್ಟಾರ ಈ ಸಂಸಾರ ಅಂತ ಹಾಡ್ಯಾರ ಕಡ್ಕೊಳ್ಳೋ ಮಡಿವಾಳಪ್ಪ. ಸುಳ್ಳ ಇದು ಹೆಂಗಾಗೈತಿ ಅಂತಂದ್ರೆ, ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲಿ ಬೇಡ ಅಂತ ದಾಸರು ಹೇಳ್ಯಾರ. ಕೇಳಿ ಆಗ ಮಠದಲ್ಲಿ ಆ ಪೀಠದಲ್ಲಿ ಈ ಗೊಂದಲ ಇದ್ದಾಗ ಚನ್ನಬಸವ ಮಹಾ ಆರಾಧ್ಯರು ಮೊದಲನೇವರು ಏನಂದ್ರೆ ಇಬ್ಬರದು ಪಲ್ಲಕ್ಕಿ ಮಾಡ್ರಿ ಅಂತ ಅಂದ್ಬಿಟ್ರು. ಅಪ್ಪಣೆಯಾಯಿತು. ಕೊಟ್ಟೂರಿನೊಳಗೆ
2 ಅಡ್ಡ ಪಲ್ಲಕ್ಕಿ. ಅಡ್ಡ ಪಲ್ಲಕ್ಕಿ 2 ಅಂತಂದ್ರೆ ಭಾಜಾ ಭಜಂತ್ರಿಗಳು, ಡೊಳ್ಳು ಢುಮಿಕೆಗಳು, ಕುಣಿತ ಮಣಿತಗಳು, ನಂದಿ ಕೋಲುಗಳು, ಕರಡಿ ಮಜಲು, ಭಜನೆ 1 2 ಕುಂಭ ಎಲ್ಲವೂ ಮೆರಿತಾ ಇವೆ. ಮೆರೆಯುವ ಪ್ರಸಂಗದಲ್ಲಿ ಏನಾಯ್ತು ಅಂತಂದ್ರೆ, ಅಲ್ಲಿ ಕೊಟ್ಟೂರು ಅಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ. ಈ ಹಿಂದೆ ಕಲ್ಯಾಣವು ಕಟಗರ ಓಣಿಯಾದಾಗ, ಅಲ್ಲಮ ಪ್ರಭುಗಳು ಕದಳಿಗೆ ಹೋದಾಗ, ಚನ್ನಬಸವಣ್ಣನವರು ಉಳವಿಗೆ ಹೋದಾಗ, ಅಕ್ಕನಾಗಮ್ಮ ತುಂಗಭದ್ರಾ ನದಿಯ ದಂಡೆಯ ತೀರಕ್ಕೆ ಹೋದಾಗ, ಹಡಪದ ರೇಚಣ್ಣ ಉಳವಿಯ ಬೆಟ್ಟದ ಬೇಲೂರಿಗೆ ಹೋದಾಗ, ಮಾರ್ಕಂಡೆಯ ಹೊಳೆಯಲ್ಲಿ ಶರಣರ ಮಾರಣ ಹೋಮವೇ ಆದಾಗ, ಸಿದ್ಧರಾಮ ಶಿವಯೋಗಿ ಸೊನ್ನಲೆಗೆ ಸೇರಿದಾಗ, ಅಲ್ಲಿಂದ ಪಂಚಗಣಾಧೀಶರು ಇಲ್ಲಿ ನಮಗೆ ಉಳಿಗಾಲವಿಲ್ಲ ಅಂತ ಬೀದರದಿಂದ ಬಸವ ಕಲ್ಯಾಣ, ಬಸವ ಕಲ್ಯಾಣದಿಂದ ಕಡೆಯಕಲ್ಲು ಅಂದ್ರೆ ಕೊಡೇಕಲ್ಲಿಗೆ, ಕೊಡೇಕಲ್ಲಿನಿಂದ ನಮ್ಮ ಗದುಗಿನ ಹತ್ತಿರ ಇರತಕ್ಕಂತಹ ಉಳವಿಯ ಚನ್ನಬಸವಣ್ಣನ ಸಣ್ಣ ಗುಡಿ ಅದ, ಅಲ್ಲಿಂದ ಮುಗುಟಖಾನು ಹುಬ್ಬಳ್ಳಿಗೆ, ಮುಗುಟಖಾನು ಹುಬ್ಬಳ್ಳಿಯಿಂದ ಅಲ್ಲಿ ಮತ್ತೆ ಪಂಗಲಾಗ್ತಾರೆ. ಆಗ ಪಂಚಗಣಾಧೀಶರು ಹುಬ್ಬಳ್ಳಿ 3000 ಮಠದೊಳಗೆ ನಿಂತು ಅಲ್ಲಿಂದ ಕೆಂಪೇಶ್ವರ, ನಾಯಕನಹಟ್ಟಿ ತಿಪ್ಪೇರುದ್ರೇಶ್ವರ, ಗೋಣಿ ಬಸವೇಶ್ವರ, ಕೊಟ್ಟೂರು ಬಸವೇಶ್ವರ ಈ ಅನ್ನುವಂತಹ 5 ಮಂದಿ ಗಣಾಧೀಶರು ಎಲ್ಲರಿಗೂ ಮೀರಿದಂಥ ತಪಸ್ವಿಗಳಿರ್ತಾರೆ. ಅವರು ಜಂಗಮರು, ಪರಕ್ಕೆ ಪರ ಜಂಗಮರು. ಅವರು ಹೋಗಿ ನಿಂತ ಒಂದೊಂದು ಕ್ಷೇತ್ರದಲ್ಲಿ ಈ ನಮ್ಮ ಕೊಟ್ಟೂರು ಬಸವ ಮಹಾಸ್ವಾಮಿಗಳ ಒಂದು ಗುಡಿಗೆ ಅಲ್ಲಿ ದಿವ್ಯ ಸಮಾಧಿ. ಎಂಥಾತ ಕೊಟ್ಟೂರ ಬಸವೇಶ ಅಂತಂದ್ರೆ, ದೆಹಲಿಯ ಅಕ್ಬರ್ ಬಾದಶಾಹ, ದೆಹಲಿಯ ಅಕ್ಬರ್ ಬಾದಶಾಹ ಮಕ್ಕಳಿರಲಾರ್ದಕ್ಕಾಗಿ ದುಃಖವನ್ನು ಪಡ್ತಾ ಇರುವಾಗ ರಾಣಿವಾಸದಲ್ಲಿ ಬೇಗಮ್ಮನ ಮಂಚದ ಮೇಲೆ ಕೊಟ್ಟೂರು ಬಸವೇಶ್ವರರು ಮಲಗಿದ್ದನ್ನು ನೋಡಿ ಖಡ್ಗದಿಂದ ಹಿಂಗ ಹಿರಿಯಬೇಕನ್ನುವಾಗ ಸಣ್ಣ ಕುಸಾಗಿ ಆಡದಂತಹ ಪ್ರಸಂಗ ಕೊಟ್ಟೂರು ಬಸವೇಶ್ವರರು. ಆ ಕೂಸಾಗಿರ್ತಕ್ಕಂತಹ ಲೀಲೆಯನ್ನು ಕಂಡು ನಿನಗೆ ಸಂತಾನವಾಗುತ್ತವೆ, ನಾ ಮಲಗಿದ ಮಂಚ ವಜ್ರಲೇಪದ ಮಂಚ ನಮ್ಮ ಕೊಟ್ಟೂರಿಗೆ ಬರಬೇಕು ಅಂತ ಇವತ್ತಿಗೂ ಕೊಟ್ಟೂರೊಳಗೆ ಐತೆ. ಅದು ಬಹಳ ಪವಾಡ ಮಾಡ್ಯಾರ. ಈ ಅವ್ರ ಪೈಕಿ ಇನ್ನೊಬ್ಬರು ಇಲ್ಲೇ ಕೊಳಕೂರು ಬಸವೇಶ್ವರರು, ಸಿದ್ಧ ಬಸವ ಎಂಥವ್ರು ಅಂತಂದ್ರೆ, ಬಾದ್ಶಾಹನ ಮುಂದೆ ಕಟ್ಟಿಗೆ ಗೊಂಬೆ ತಂದಿಟ್ಟು ಆ ಶರಣರಿಗೆ ಬಾದ್ಶಾಹ ಹೇಳಿದ, ಈ ಹೆಣ್ಮಗಳ ಹಡೆವಳರಿ ಅಂತಂತಂದ ಕಟ್ಟಿಗೆ ಗೊಂಬಿಗೆ. ಆವಾಗ ಸಿದ್ಧ ಬಸವರು ಈ ಹೆಣ್ಣುಮಗಳ ಹಡಿತಾಳ, ಈಕೆ ಅಡ್ಡ ಹೆಸರು ವಿಭೂತಿ ಮಠ ಅಂತಿಟ್ರು. ಇವತ್ತಿಗೂ ಅವರು ಸಂತಾನ ಐತಿ. ಆಗಲಾರದ್ದನ್ನು ಆಗಿಸುವ ಶಕ್ತಿ ಗಣಾಧೀಶರಿಗೆ ಅದೇ. ಅಂತಹ ಗಣಾಧೀಶರಾದ ಕೊಟ್ಟೂರು ಬಸವೇಶ್ವರನಿಗೆ ಬಿಟ್ಟ ಗೋಳೆಯು ಈ ಶಬ್ದಕ್ಕೆ ಅಂಜಿ ಹಾರಾಡುತ್ತಾ ಅಲ್ಲಿ ಒಂದು ಹಾಳ ಹಗೆ ತೆಗೆದಿಟ್ಟಿದ್ರು, ಜ್ವಾಳ ತೆಗಿಬೇಕಂತಂದು. ಆ ಹಾಳ ಹಗೆದೊಳಗೆ ಈ ಶಬ್ದಕ್ಕೆ ಎದರಿದ್ದ ಹಾರಿ ಧಪ್ ಅಂತ ಒಳಗೆ ಬಿದ್ದು ಉಸುಲಗಟ್ಟಿ ಪ್ರಾಣವನ್ನು ಬಿಟ್ಟಿತ್ತು. ಆಗ ಒಬ್ಬವ ಅಲ್ಲೇ ನೆಚ್ಚಣಿಕೆ ತಗೊಂಡು ಒಳಗೆಳೆದು, ಬುದ್ಧಿ ನಿಮ್ಮ ಅಡ್ಡಪಲ್ಲಕ್ಕಿ ಮಹೋತ್ಸವದೊಳಗೆ ಅಪಶಕುನಾತು. ಮೊಟ್ಟ ಮೊದಲನೇ ಅಡ್ಡಪಲ್ಲಕ್ಕಿ ಮಹೋತ್ಸವದೊಳಗ ಬುದ್ಧಿ ಸಿದ್ಧಲಿಂಗೇಶ ಕೊಟ್ಟೂರ ಬಸವೇಶ್ವರನ ಈ ಗೂಳಿಯು ಸತ್ತಿತು ಎಂದರೆ ಅಪಶಕುನವಲ್ಲವೇ ಅಂತಂದಾಗ, ಕಿರೀಟ ಧಾರಣ ಮಾಡಿ ದಂಡ ಕಮಂಡಲವನ್ನೇ ಇಟ್ಟುಕೊಂಡಿರುವ ಮಹಾನ್ ವಿರಕ್ತರಂತೆ ಮೆರೆಯುವ ವಿರತಿ ಬಲತಿರುವ ಜಗದ್ಗುರು ಶ್ರೀಮದ್ ಜಗದ್ಗುರು ಉಜ್ಜಯಿನಿಯ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ 16 ವಯಸ್ಸಿನ ತರುಣ ಭಾವ ಓಡಿ ಬಂದವನೇ. ನಿಚ್ಚಣಿಕೆ ಬುದ್ಧಿ, ನಿಮ್ಮ ಕಾಲು ಬೀಳ್ತೀನಿ, ಮುಟ್ಟಬೇಡ್ರಿ. ಹಾಗೆವು ಅದ್ರದ ದಂಡಿ ಕಡದು ಒಳಗೆ ಬಿತ್ತು ಅಂತಂದ್ರೆ ನೀವು ಇದೀಗ ಪಟ್ಟಾದವರು, ಬ್ಯಾಡ್ರಿ ಬುದ್ಧಿ, ನಿಮ್ಮ ಪಾದಕ್ಕೆ ಭಿನ್ನ ಆದ ಅಂತಂದಾಗ
ಇಲ್ಲ, ನಾವು ಈ ಅಪಶಕುನವನ್ನು ಶುಭಶಕುನವಾಗಿಸುತ್ತೇವೆ ಅಂತಂದು ಹಗೇದ ಒಳಗ ಇಳಿದು ಬಸವ ಕೊಟ್ಟರೂ ಬಸವ ಕೊಡದಿದ್ದರೂ ಬಸವ ಎಂಬ ಕೊಟ್ಟೂರು ಬಸವನ ಸನ್ನಿಧಾನದಲ್ಲಿ ನಿಂತ ನಿನಗೆ ಏಕೆ ಹೀಗಾಯಿತು ಎಂದು ಪ್ರಣವ ಪಂಚಾಕ್ಷರಿ ಮಂತ್ರವನ್ನ ಗೋಳಿಯ ಕಿವಿಯಲ್ಲಿ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಬೋಧಿಸಿದರೆ ಮೈಜಾಡಿಸಿ ಎದ್ದು ಅವರ ಪಾದದಲ್ಲಿ ತಲೆ ಇಟ್ಟಾಗ ಹಗೆದೊಳಗಿನಿಂದ ಸಿದ್ಧಲಿಂಗೇಶ್ವರನು ಹಾಗೂ ಆ ಗೋಳಿಯು ಮೇಲೆ ಹತ್ತಿ ಬಂದಿತು. ಹತ್ತಿ ಬಂದು ಆ ದಿವ್ಯ ಲೀಲೆಯನ್ನು ಕೊಟ್ಟೂರಿನಲ್ಲಿರುವ ಎಲ್ಲ ಜನರು ನೋಡಿ ಧನ್ಯರಾಗ್ತಾ ಇದ್ದಾರೆ, ಮಾನ್ಯರಾಗ್ತಾ ಇದ್ದಾರೆ. ಇಂತಹ ದಿವ್ಯ ಲೀಲೆ ಏನು ಹೇಳಲಿ ಗುರುವಿನ ಮಹಿಮಾ. ಸತ್ತ ಗೂಳಿಗೆ ಪ್ರಾಣವನ್ನು ತುಂಬಿಪ್ಪ ಮೃತ್ಯುಂಜಯ ಮಹಾಸ್ವಾಮಿಯಂತೆ ಶಿವನಂತೆ ಕಂಗೊಳಿಸುವ ತೇಜಸ್ವಿಯಾದ ಜಗದ್ಗುರುವನ್ನ ಮತ್ತೆ ಪಲ್ಲಕ್ಕಿಯಲ್ಲಿ ಕೂಡಿಸಿ ಕೊಟ್ಟೂರ ಬಸವೇಶ್ವರನು ಜಾಗ್ರನಾಗಿದ್ದಾನ್ರಿಪ್ಪ. ಅವನು ಹೆಂಗೆ ಮಾಡ್ತಾನಂಗ ಅಂತಂದು ಬುದ್ಧಿಯವರು ಆ ಕೊಟ್ಟೂರಿನ ತುಂಬ ತಮ್ಮ ಪಾದವನ್ನು ಚೆಲ್ಲಿ ಜಗವನ್ನು ಉದ್ಧರಿಸುವಂತಹ ಪ್ರಭುಗಳಾಗಿದ್ದಾರೆ. ಅನೇಕ ಲೀಲೆಗಳು ಒಂದಲ್ಲ ಎರಡಲ್ಲ. ಮಹಾತ್ಮರು ಸಾಮಾನ್ಯರಾಗಿರ್ತಕ್ಕಂಥವರಲ್ಲ. ಒಮ್ಮೆ ಅವರು ಸಂಗೀತದಲ್ಲಿ ಬಹಳಷ್ಟು ನಿಷ್ಠೆ, ಅಪೇಕ್ಷೆ ಮತ್ತು ಸಾಧಕರು. ಸಂಗೀತ ನಾನು ಕಲಿಬೇಕನ್ನುವಂಥದ್ದು. ಪಿಟೀಲನ್ನು ಕಲ್ತಿದ್ರು, ವೀಣೆಯನ್ನು ಲೀಲಾಜಾಲವಾಗಿ ಬಾರಿಸ್ತಿದ್ರು. ವೀಣೆಯನ್ನು ಲೀಲಾಜಾಲವಾಗಿ ಬಾರಿಸುವವರಿಗೆ ಪಿಟೀಲ್ ಕಲಿಯುವ ಆಸೆಯೂ ಕೂಡ ಬಹಳ ಇತ್ತು. ಗುಬ್ಬಿ ವೀರಣ್ಣನ ಕಂಪನಿಯಲ್ಲಿ ಇರ್ತಕ್ಕಂಥ ಚನ್ನಬಸಪ್ಪನಂತ ಒಬ್ಬ ಪಿಟೀಲ್ ವಾದಕರು ನೀವು ಕಲಿಸ್ಬೇಕು ಅಂದಾಗ, ಜಗದ್ಗುರುಗಳ ನೀವು ದೊಡ್ಡವರು, ನಾ ಬಡವ, ನಾಟಕ ಕಂಪನಿಯೊಳಗೆ ಪಿಟೀಲ್ ಬಾರಿಸಿ ಬದುಕವ, ನಿಮ್ಮ ಮುಂದೆ ನಾ ಕುಂತು ಕಲಿಸೋದು ನನಗೆ ತಾಕತ್ತಿಲ್ಲ ಅಂದಾಗ, ವಿದ್ಯಾ ವಿನಯೇನ ಶೋಭಿತೆ, ನಮ್ಮಲ್ಲಿ ವಿನಯವಿದ್ದಾಗ ನಿಮ್ಮಲ್ಲಿ ವಿದ್ಯೆ ಬರ್ತದೆ, ಕಲಿಸ್ರಿ ಅಂತಂದಾಗ ಕಲಿಸುವ ಸಮಯದಲ್ಲಿ ಅವರ ಹಣೆಯ ಬರಹವನ್ನು ಓದಿದರು ಮಹಾತ್ಮರು. ಓದಿ ಅಂತಾರ, ಎದ್ದು ಬಡಗ್ನ ಒಳಗೆ ಹೋಗಿ ಒಂದು ಬೇರು ತಂದು ಕೊಟ್ಟರು. ಈ ಬೇರೈತಲ್ಲ, ಈ ಬೇರು ಹಾವು ಯಾರಿಗಾರ ಕಡೀತು ಅಂತಂದ್ರೆ ತೇಯ್ದು ಕುಡಿಸಿ ಅದರ ರಸವನ್ನು ಹಚ್ಚಿಬಿಡು ಕಡದಲ್ಲಿ. ಇದು ಯಾವತ್ತಿಗೂ ಎಲ್ಲಿಗಾರ ಹೋಗಲಿ, ಎಲ್ಲರ ಇರಲಿ, ನಿನ್ನ ಕಿಶೆದಾಗಿ ಬೇರಿರಬೇಕು, ಇದು ನಮ್ಮ ಆಶೀರ್ವಾದದ ಅಂತ ಹೇಳಿದರು. ಚನ್ನಬಸಪ್ಪನವರು ರಕ್ತರಾತ್ರಿ ನಾಟಕಕ್ಕೆ ಗುಬ್ಬಿ ವೀರಣ್ಣನ ಕಂಪನಿಯ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಅವಾಗ ಅದೇ ಪ್ರಾರಂಭ ಅದು. ಅಲ್ಲಿ ಅವರೇ ಪಾರ್ಟ್ ಮಾಡ್ತಿದ್ರು. ಅಂಥಲ್ಲಿ ಈ ನುಡಿಸುವಾಗ ಹೆಡೆಯೆತ್ತಿ ನಾಗರ ಇವ್ರ ಹೆಬ್ಬಳಿಗೆ ಕಡೀತು, ಪಿಟೀಲ್ ಬಾರಿಸವನಿಗೆ ಕಡೀತದು. ಕಡ್ದಾಗ ಏನಾತು ಅಂತ ನಾಟಕ ನೋಡೋದ್ಬಿಟ್ಟು ಮಂದಿ ಎದ್ದು ಬಂದು ಹಾವು ಕಡೀತು, ಅಯ್ಯೋ ಬಾಯಾಗ ಬುರುಗು ಬಂತು ಅಂದಾಗ ಕೈ ಮಾಡಿ ನನ್ನ ಅಂಗಿ ಕಿಶೆದೊಳಗೆ ನಮ್ಮಪ್ಪ ಕೊಟ್ಟಿದ್ದು ಬೇರೈತಿ, ನನ್ನ ಸಿದ್ಧಲಿಂಗೇಶ ಕೊಟ್ಟಿದ್ದು ಬೇರೈತಿ, ತೆಗೀರಿ ಅಂತ ತೋರಿಸಿ ಆ ಬೇರನ್ನು ತೇಯ್ದು ನೀರು ಕುಡಿಸಿದ ಕ್ಷಣವೇ ಹಾವು ಕಡಿದ ವಿಷವೆಲ್ಲ ಇಳಿದು ಹೋತಂತೆ. ಹಾವು ಕಡಿದ ವಿಷವೆಲ್ಲ ಇಳಿದು ಹೋಯ್ತಂತ. ಇಂತಹ ಬಹಳ ಅನೇಕ ಲೀಲೆಗಳನ್ನು ಮಾಡಿದ್ದಾರೆ. ಅನೇಕ ಪವಾಡಗಳನ್ನು ಮಾಡ್ತಕ್ಕಂತಹ ಮಹನೀಯರಾಗಿರುವ ಶ್ರೀಮದ್ ಉಜ್ಜಯಿನಿಯ ಸಿಂಹಾಸನಾಧೀಶ್ವರ ಸಿದ್ಧಲಿಂಗೇಶ್ವರರು ಬಹಳಷ್ಟು ಕರುಣಾಮಯಿಯಾಗಿದ್ದರು. ಅವರ ಊರು ಬಂಗಾರ ನಾಯಕನಹಳ್ಳಿ. ಆ ಬಂಗಾರ ನಾಯಕನಹಳ್ಳಿಯೊಳಗೆ ಇರುವಂತಹದ್ದು ಬಾವಿ ಒಂದೇ ಒಂದು, ಸಿಹಿನೀರ ಬಾವಿ. ಆ ಬಾವಿ ನೀರು ಬತ್ತಿ ಹೋಗ್ಯದ, ದನ ಕರಗಳಿಗೆ ನೀರಿಲ್ಲ, ಊರಾಗ ಕುಡಿಲಿಕ್ಕೆ ನೀರಿಲ್ಲ. ಪಕ್ಕದ ಹಳ್ಳಿಗೆ ಹೋಗಿ ಹೊತ್ಕೊಂಡು ಬಂದು ನೀರು ಕುಡಿಬೇಕಾಗೈತಿ. ಏನು ಮಾಡಬೇಕು ಅಂತ ಚಿಂತಾಕ್ರಾಂತರಾದ ಜನರೆಲ್ಲರೂ ಸೇರಿ ಉಜ್ಜಯಿನಿ ಸಿಂಹಾಸನಾಧೀಶ್ವರರ ಹತ್ರ ಬಂದು ಸಿದ್ಧಲಿಂಗೇಶ್ವರನ ಪಾದಗಳನ್ನು ಗಟ್ಟಿಯಾಗಿ ಹಿಡಿದು, ಬುದ್ಧಿ, ನಾವೆಲ್ಲರೂ ದುಃಖದಲ್ಲಿದ್ದೇವೆ, ಯಾಕ್ರಪ್ಪ
ಏನಾಗೈತೆ ನಿಮ್ಗೆ? ಕುಡಿಯೋದಕ್ಕೆ ನೀರಿಲ್ರಿ, ದನಕರಗಳು ಸಾಯ್ಲಿಕ್ಕತ್ತಾವ. ನೀವು ನೋಡಿದ ಬಾವಿ ಹೂಳು ತುಂಬಿ ಮುಚ್ಚಿ ಹೋಗ್ಬಿಟ್ಟತಿ, ನೀರ ಇಲ್ಲ. ಬಡಬಡನೆ ಸಿದ್ಧಲಿಂಗೇಶ್ವರರು ಮರಳು ಸಿದ್ದೇಶ್ವರನ ಗದ್ದುಗೆ ಹತ್ತಿರ ಹೋಗಿ ಅಂತರಂಗದಲ್ಲಿ ಆ ಊರ ಬಾವಿಯ ಸ್ಥಿತಿಯನ್ನ ಗಮನಿಸ್ತಾ ಇದ್ದಾರೆ. ಶಿವ ಶಿವ, ಬಹಳಷ್ಟು ದುಃಖ. ಆಗ್ಲಿ, ನಾವು ಇದೀಗೀಗಲೇ ಬರ್ತೇವೆ ಅಂತ ತಿಳ್ಕೊಂಡು ಎಲ್ಲ ಭಕ್ತರ ಜೊತೆಯಲ್ಲಿ ಉಜ್ಜಯಿನಿಯ ನೂತನ ಜಗದ್ಗುರುಗಳಾಗಿರ್ತಕ್ಕಂತಹ ಸಿದ್ಧಲಿಂಗೇಶ್ವರರು ಬಂದು ನೋಡುತ್ತಾರೆ. ಬಾವಿಯೆಲ್ಲ ಹೂಳು ತುಂಬೈತೆ, ಜಲಹರಿಗಳೆಲ್ಲ ಬಂದಾಗಿವೆ. ಆಗ ಬಹಳ ಒಳಗೋಗಿರ್ತಕ್ಕಂಥ ಮುಚ್ಚಿ ಹೋದ ಈ ಬಾವಿಯೊಳಗೆ ನೀರು ಹೆಂಗೆ ತರ್ತೀರಿ ಬುದ್ಧಿ? ಇಲ್ಲ, ಒಂದು 4 ಪುಟ್ಟಿ ಜಲ್ಲಿ ಕಲ್ಲು ತೊಗೊಂಬರ್ರಿ ಅಂತಂದರು. ಜಲ್ಲಿ ಕಲ್ಲು ತಗೊಂಡು ಬಂದು ತಾವು ಕೂಡಿರುವಷ್ಟೇ ಜಾಗದಲ್ಲಿ ಹಾಕಿ ತಮ್ಮ ಪೂಜಾ ಸಾಮಗ್ರಿಗಳನ್ನೆಲ್ಲವನ್ನು ಓರಣವಾಗಿ ತಗೊಂಡು ನೇರವಾಗಿ ಹಗ್ಗವನ್ನು ಕಟ್ಟಿಕೊಂಡು, ಬ್ಯಾಡ್ರಿ ಬುದ್ಧಿ, ಒಳಗಿಳಿಬ್ಯಾಡ್ರಿ, ಅದರೊಳಗೆ ಎಷ್ಟೋ ಮಂದಿ ಸತ್ತು ಹೋಗಿ ದೆವ್ವಾಗ್ಯಾರ, ಹಾವು ವಿಷಜಂತು ಸರ್ಪಗಳು ತುಂಬ್ಯಾವ, ಹೆಗ್ಗಣ ಮೊದಲಾದ ಉಡಗಳು ತುಂಬಿ ಅಲ್ಲೆಲ್ಲ ಗದ್ದಲು ಮಾಡ್ತಾವ್ರೆ ಬುದ್ಧಿ. ಸಣ್ಣವರು, ಈಗ 19 ವಯಸ್ಸು, ಜಗದ್ಗುರು ಆದವರು, ಏನಾರ ಆತು ಅಂತಂದ್ರೆ ನಮ್ಮ ಊರಿಗೆ ಕೆಟ್ಟ ಹೆಸರು ಬರ್ತೈತ್ರಪ್ಪ. ಇಲ್ಲ, ನಾನು ನೀರಿಲ್ಲ ಅಂತ ಬಂದವರಿಗೆ ಮಳೆಯ ಗೋತ್ರದ ಪೀಠವಾದ ನಾವು ನೀರು ಕೊಡಲಿಲ್ಲ, ಆ ಮರಳು ಸಿದ್ಧ ಅಂದ್ರೆ ಹೆಂಗೆ? ನಾವು ಒಳಗಿಳಿತೇವೆ ಅಂತ ತಿಳಿದುಕೊಂಡು ಒಳಗಿಳಿದವರು ಲಿಂಗದಲ್ಲಿ ಪೂಜೆಯನ್ನು ಮಾಡುತ್ತಾ ಆನಂದವಾಗಿ ಪೂಜಾ ಮಗ್ನರಾಗಿದ್ದಾರೆ. ಪೂಜಾ ಸಾಮಗ್ರಿಗಳೆಲ್ಲ ತೆಗೆದುಕೊಂಡೋಗಿದ್ದಾರೆ. ತಾವೇ ಜಾಗಟೆಯನ್ನು ನುಡಿಸ್ತಾ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎಂದು ಧ್ಯಾನ ಮಗ್ನರಾಗಿ ಸಾಯಂಕಾಲ ಆತು. ನೀರು ಬರವಲ್ದು. ಯಾಕರ ಒಳಗಳಿದ್ರು ನಾವು ಅಜ್ಜವರು? ಅಯ್ಯೋ, ಇಂಥದ್ದನ್ನು ನಾವೇ ಈ ಕಷ್ಟವನ್ನು ಕೊಟ್ಟಿವಲ್ಲ ಜಗದ್ಗುರುಗಳಿಗೆ ಅಂತಂದಾಗ ಜಾಗಟೆ ಗಂಟೆಗಳನ್ನು ಕೆಳಗಿಟ್ಟು ಓಂ ನಮಃ ಶಿವಾಯವೆಂಬ ಧ್ವನಿಯು ಮುಗಿಲು ಮುಟ್ಟಿ ಭಗವಂತನನ್ನು ಕೊಂಡಾಡುತ್ತ ಧ್ಯಾನಮಗ್ನರಾದಾಗ ಎಲ್ಲ ಕಡೆಯಲ್ಲಿಯೂ ಕತ್ತಲಾಗಿದೆ. ಕತ್ತಲಾದಾಗ ಆಗಿನ ಕಾಲಕ್ಕೆ ಡೀಜು ಕಂದೀಲು ಲಾಟಾಣ ಅಂತಿರ್ತಿದ್ವು. ಆ ಲಾಟಾಣವನ್ನು ದಾರ ಕಟ್ಟಿ ಇಳಿಬಿಟ್ಟು ಒಳಗೆ ಹಾವು ಚೇಳದವ, ಯಪ್ಪ ನನ್ನಪ್ಪ ಹಿಂಗೆ ನೀವು ಒಳಗೆ ಇಳಿದ್ರೆ ಹೆಂಗೋ ಅಂತ ಹಡದ ತಾಯಿ ಗುರುಸಿದ್ದಮ್ಮ, ತಂದೆ ಚನ್ನಬಸಯ್ಯನವರು, ಅಣ್ಣ ಮರಳು ಸಿದ್ದಯ್ಯನವರು ಗಳಗಳನೆ ಅಳತಾ ಇರುವಾಗ ಶಲೆ ಒಡೆದು ನೀರು ಬುಗ್ಗೆಯಾಗಿ ಆ ಬಾವಿಯು ತುಂಬಲಿಕ್ಕೆ ಪ್ರಾರಂಭವಾಗಿದೆ. ಇಂತಹ ಸುಂದರವಾಗಿರ್ತಕ್ಕಂಥ ಪ್ರಸಂಗದಲ್ಲಿ ನೀರು ಬಂದಿರುವುದನ್ನು ಕಂಡು ಶಿವನ ನೀಲೆ ಸುಳ್ಳೆನ್ನಬಹುದೇ? ಶಿವ ಬಹಳ ದೊಡ್ಡವದಾನ ಅಂತ ತಿಳ್ಕೊಂಡು ಕೊಂಡಾಡ್ತಾ ಇದ್ದಾರೆ. ಬುದ್ಧಿ ಮ್ಯಾಲೆ ಬರ್ರಿ ಅಂತಂದು 4-5 ಮಂದಿ ಕೂಡಿ ಮ್ಯಾಲೆ ತಗೊಂಡು ಬಂದು ಬುದ್ಧಿಯವ್ರನ್ನ ಕೂಡಿಸ್. ಏನ್ರಿಪ್ಪ ಇದು ನಮ್ದಲ್ಲ, ಭಜನಿ ಮೇಳದವ್ರು ಎಲ್ಲಿದೆ ಬರ್ರಿ ಅಂತ ಭಜನಿ ಮೇಳದವ್ರಿಗೆ ಕರೆಸಿ, ಇದು ಶಿವಂದ ಲೀಲಾ ಅದ, ನಮ್ಮ ಲೀಲಾ ಅಲ್ಲ ನೋಡು, ಇದು ಶಿವ ಒಲಿದ್ರೆ ಎಲ್ಲವೂ ಸಿಗ್ತದೆ, ಅದಕ್ಕೆ ನಾವೆಲ್ಲರೂ ಭಜನೆ ಮಾಡೋಣ, ನೀರು ತುಂಬಲಿ ಅಂತಂದು ಆರಂಭ ಮಾಡ್ಯಾರ. ಶಿವ ಶಿವ ಎಂದರೆ ಸಾಕು, ಶಿವ ನಿನ್ನಾಳಾಗಿರುತ್ತೀಯನು, ಶಿವ ಶಿವ ಎಂದರೆ ಸಾಕು, ಭಕ್ತಿಯಂ ಶಿವ ನಿನ್ನಾಳಾಗಿರುತ್ತೀಯನು, ಶಿವ ನಿನ್ನಾಳಾಗಿರುತ್ತೀಯ. ಶಿವನ ನೆನೆದು ಶಿವನ ಪೂಜಿಸಿದ ಬಾಣಾಸುರನ ಬಾಗಿಲವ ಕಾಯ್ದ,
ಬಾಣ ಸುರನ ಬಾಗಿಲ ಕಾಯ್ದ ಶಿವನ ಧ್ಯಾನ ಶಿವನ ಅರ್ಚನ ಪಿಟವ್ಯಯ ಮನೆ ಆಳಾಗಿರುವ ಪಿಟವ್ಯಯ ಮನೆ ಆಳಾಗಿರುತ್ತಿಹ ಶಿವ ಶಿವ ಎಂದರೆ ಸಾಕು ಶಿವ ಶಿವ ಎಂದರೆ ಸಾಕು ಭಕ್ತಿಯಲ್ಲಿ ಶಿವನಿನ್ನಾಳಾಗಿರುತ್ತಿಹ ಶಂಭೋ ಶಂಭೋ ನೆಲ್ಲುರ ನಂಬಿಯಕನ ನಂಬಿ ಮನೆಯ ಆಳಾದ ನಂಬಿ ಮನೆಯ ಆಳಾದ ನಂಬಿ ಅಣ್ಣನ ಭಕ್ತಿಗೆ ಮೆಚ್ಚಿ ಸಾಂಬನವನಿಗೆ ಕುಂಟಿಣಿಯಾದ ಸಾಂಬನವನಿಗೆ ಕುಂಟಿಣಿ ಯಾದ ಶಿವ 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 ಎಂದರೆ ಸಾಕು ಶಿವನಿನ್ನಾಳಾಗಿರುತ್ತಿಯ ಕಾಲಿಲೊದೆದರು ಕಲ್ಲಿಲೆ ಹೊಡೆದರು ಕಾಲಿಲೆ ಒದೆದರು ಕಲ್ಲಿಲೆ ಹೊಡೆದರು ಲೀಲೆಯೊಳಗ ಅವರಿಗೆ ಮುಕ್ತಿ ಇತ್ತನು ಆಳಿನಾಳಾಗಿ ನುಲಿಯ ಚಂದಯ್ಯನ ಪುಟ್ಟರಾಜನು ತಗೆ ಶಿವನುಲಿದಿಯನು ಪುಟ್ಟರಾಜನು ತನಿಗೆ ಶಿವನುಲಿದಿಯನು ಶಿವ ಶಿವ ಎಂದರೆ ಸಾಕು ಭಕ್ತಿ ಶಿವನಿನ್ನಾಳಾಗಿರುತ್ತಿಯನು ಶಿವನಿನ್ನಾಳಾಗಿರುತ್ತಿಯನು ಶಿವನಿನ್ನಾಳಾಗಿರುತ್ತಿಯನು. ನಡ್ರಿಪ್ಪ, ಊರಿಗೆ ಜಲಗಂಗೆ ಬಂದಳು. ನಮ್ಮ ಪೀಠವೇ ಮಳೆಯ ಪೀಠವಾಗಿದೆ. ಉಜ್ಜಯಿನಿಯ ಪೀಠವು ಎಲ್ಲಿರುವುದೋ ಅಲ್ಲಿ ನೀರು ತುಂಬಿ ಗಂಗಾದೇವಿ ಒಲಿವಳು. ಚಿಂತೆ ಮಾಡಬೇಡ್ರಿ, ನಿಮ್ಮ ಭಕ್ತಿಯ ಭಜನೆ ಎಲ್ಲಿಯವರೆಗೆ ಇರ್ತದೋ, ಎಲ್ಲಿವರೆಗೆ ನಿಮ್ಮ ಭಕ್ತಿಯು ಭಜನೆಯಿಂದ ತುಂಬಿರ್ತದೋ ಅಲ್ಲಿವರೆಗೆ ಈ ಬಾಯಿ ಖಾಲಿ ಆಗೋದಿಲ್ಲ. ಈ ಬಾವಿ ತುಂಬಿರ್ತದೆ ಅಂತ ಆಶೀರ್ವಾದ ಮಾಡಿದ ಆ ಬಂಗಾರ ನಾಯಕನ ಹಳ್ಳಿಯ ಬಾವಿಯ ನೀರು ಇವತ್ತಿಗೂ ಬತ್ತಿಲ್ಲ, ಇವತ್ತಿಗೂ ಬತ್ತಿಲ್ಲ, ಇವತ್ತಿಗೂ ಬತ್ತಿಲ್ಲ. ಇಂತಹ ಮಹತ್ತರವಾದಂತಹ ದಿವ್ಯವಾದ ಲೀಲೆಗಳು ಅನೇಕ ಇವೆ. ನಾಳೆಯ ದಿವಸ ನಾವು ನೀವುಗಳೆಲ್ಲ ಪರಿಪಕ್ವವಾಗಿ ಕೇಳಿ ಆನಂದವನ್ನು ಪಡೋಣ. ತುಂಗ ಮಹಿಮ ಸಿದ್ಧಲಿಂಗನಿಗಾರತಿ ನಾವೆಲ್ಲ ಬೆಳಗ್ಗೆ, ನಾವೆಲ್ಲ ಬೆಳಗ್ಗೆ. ತುಂಗ ಮಹಿಮ ಸಿದ್ಧಲಿಂಗನಿಗ ನಾವೆಲ್ಲ ಬೆಳಗ್ಗೆ, ನಾವೆಲ್ಲ ಬೆಳಗ್ಗೆ. ಶಿವಯೋಗ ಸಾಧಕನಿಗೆ, ಶಿವಯೋಗ ಸಾಧಕನಿಗೆ, ಯೋಗ ವಿದ್ಯಾ ವಿಶಾರದನಿಗೆ, ತುಂಗ ಮಹಿಮ ಜಂಗಮನಿಗೆ, ತುಂಗ ಮಹಿಮ ಸಿದ್ಧ ಲಿಂಗನಿಗಾರತಿ ನಾವೆಲ್ಲ ಬೆಳಗ್ಗೆ, ನಾವೆಲ್ಲ ಬೆಳಗ್ಗೆ. ಕೃತಪುರವಾಸ ಶ್ರೀ ತ್ರಿಕುಟೇಶ, ಕೃತಪುರವಾಸ ಶ್ರೀ ತ್ರಿಕುಟೇಶನ ಸ್ವರೂಪನಾದವಗೆ ಜಗದ್ಗುರು ಶ್ರೀ ಸಿದ್ಧಲಿಂಗನಿಗೆ, ಶ್ರೀ ಸಿದ್ಧಲಿಂಗನಿಗೆ. ತುಂಗ ಮಹಿಮ ಜಂಗಮನಿಗೆ ಆರತಿಯ ಬೆಳಗ್ಗೆ, ಆರತಿಯ ಬೆಳಗ್ಗೆ, ಆರತಿಯ ಬೆಳಗ್ಗೆ, ಆರತಿಯ ಬೆಳಗ್ಗೆ. ಹರ ಓಂ ಕರ್ಪೂರ ದೀಪಂ ಕರುಣಾವತಾರಂ ಸಂಸಾರ ಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೆ ಅಭವಂ ಭವಾನಿ ಸಹಿತಂ ನಮಾಮಿ
ಶಿವಾರ್ಪಣಂ. ಶಿವ ಸಾಂಬ ಜೈ ನಮ ಪಾರ್ವತಿ ಮತಿ ಶಿವ ಹರ ಹರ ಮಹಾದೇವ.